ವಿಧಾನಸೌಧದಲ್ಲಿ ಕೂತ್ಕೊಂಡು ಏನು ರಾತ್ರಿ ಎಲ್ಲ ನಂಗನ ಮಾಡ್ಕೊಂಡು ಭಜನೆ ಮಾಡ್ಕೊಂಡು ಏನೇನೋ BJP ಕಾಂಗ್ರೆಸ್ಸು JDS ಎಲ್ಲ ಒಂದೇ ನಾಣ್ಯದ ಎರಡು ಮುಖಗಳು. ನಿಮ್ಮದನ್ನು ನಾವು ಮಾತಾಡೋದೆಲ್ಲ ನಮ್ಮದು ನೀವು ಮಾತಾಡಬೇಡಿ. ಸುಮ್ಮನೆ ಅಲ್ಲಿ ಯಾರೋ ಕೇಳ್ತಾರೆ ಏನ್ರಯ್ಯ ನೀವೇನು ಪ್ರತಿಭಟನೆ ಮಾಡಿಲ್ಲ. ತಿಮ್ಮಾಪುರ್ ಒಬ್ಬ ಪರಮ ಭ್ರಷ್ಟ. ಅವನ ಹಿಂದೆ ಇದ್ದಂತಹ ಇನ್ನೊಬ್ಬ ಅಬಕಾರಿ ಸಚಿವನು ಅವನು ಪರಮ ಭ್ರಷ್ಟನೇ. ಯಾರು BJP ಅವ್ರ ಮೇಲೆ ಎಲ್ಲ ನಾವು ಕೇಸ್ ಹಾಕಿದ್ದೀವಿ. BJP ಆ ಸಂದರ್ಭದ BJP ಅಧಿಕಾರದಲ್ಲಿದ್ದಾಗ ಕಾಕಂಬಿ ಮೊಲಾಸಸ್ ಅಂತ ಏನು ಬರುತ್ತೆ ಅದ್ರಲ್ಲಿ ದೊಡ್ಡ ಅಕ್ರಮ ಮಾಡಿದ್ದಾಗ ಅಕ್ರಮ ದೊಡ್ಡ ಹಗರಣ ಅಂತೇಳಿ ಹೈಕೋರ್ಟಲ್ಲೆಲ್ಲ ಕೇಸ್ ಹಾಕಿದ್ದೀವಿ ನಾವು. ಕಾಂಗ್ರೆಸ್ ಅವ್ರಿಗೆ ಅದ್ರ ಮಾತಾಡೋದು ನೈತಿಕತೆ ಇಲ್ಲ. 40% ಕಮಿಷನ್ ಅಂದ್ರು. ಕೋವಿಡ್ ಅಲ್ಲಿ ಸುಧಾಕರ್ ಶ್ರೀರಾಮುಲು ಎಲ್ಲ ಭ್ರಷ್ಟಾಚಾರ ಮಾಡಿದ್ರು. ಕಾಂಗ್ರೆಸ್ ಅವ್ರು ಯಾರು ಶಿಕ್ಷೆ ಕೊಡಿಸಿದ್ರ? ಇವತ್ತು ಯಾವ ಇವರು ಯಾರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಕಾಂಟ್ರಾಕ್ಟರ್ಸು 40% ಕಮಿಷನ್ ಅಂದಿದ್ದಾರೆ. ಇವತ್ತು 50% 60% ಅಂತಿದ್ದಾರೆ. ಕಾಂಗ್ರೆಸ್ನವ್ರು ಏನಾದ್ರು ಒಂದು 0% 10% ತಂದ್ರ? ಇವರು ಒಂದೇ. ನಿಮ್ಮದನ್ನ ನಾವು ಮಾತಾಡೋದಿಲ್ಲ, ನಮ್ಮನ್ನು ನೀವು ಮಾತಾಡಬೇಡಿ. ಸುಮ್ಮನೆ ರಾಜಕೀಯಕ್ಕೆ ಜನ ತೋರಿಸೋದಕ್ಕೆ ನಾವು ನಾಟಕ ಆಡ್ತೀವಿ. 40% ಅಂತೀವಿ, ಇನ್ನೊಂದು ಅಂತೀವಿ. ಇವತ್ತು ನಡೀತಿರೋದು ನಾಟಕ. ವಿಧಾನಸೌಧದಲ್ಲಿ ಕೂತ್ಕೊಂಡಲ್ಲ ನಾಟಕ ಆಡಬೇಕಾಗಿರೋದು. ಹೋರಾಟ ಕಟ್ಟಬೇಕು ಭೀಮೇಶ್. ವಿಧಾನಸೌಧದಲ್ಲಿ ಕೂತ್ಕೊಂಡು ಏನು ರಾತ್ರಿ ಎಲ್ಲ ನಂಗನ ಮಾಡ್ಕೊಂಡು ಭಜನೆ ಮಾಡ್ಕೊಂಡು ಏನೇನೋ ಚೇಷ್ಟೆ ಮಾಡ್ಕೊಂಡು ಅಲ್ವಾ ಕಾಣಿಸೋಂಗೆ. ಅದರಲ್ಲೂ ಇವತ್ತಿರುವಂಥ ದೃಶ್ಯ ಮಾಧ್ಯಮಗಳ ಬಗ್ಗೆ ನಾನು ಹೇಳೋದೇನು ಬೇಕಾಗಿಲ್ಲ. ಬಹುತೇಕವಾಗಿ ಆ ಒಂದು ರೀತಿಯಲ್ಲಿ ಕೆಲವೊಂದ್ಸಲ ಏನೋ ನನಗೇನೋ ಅದು ಗಾಂಭೀರ್ಯದಿಂದ ನಡ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಇವ್ರಿಗೆ ಅದೇನೇ ಬೇಕು. ಬೇಕಾದ್ರೆ ಟಿವಿಗಂತ ಬರ್ತಾರೆ, ಟಿವಿಲಿ ಬರುತ್ತೆ ಯಾರೋ MLAಗಳು. ಅದು ಬಿಟ್ಟರೆ ಮಿಕ್ಕದಾಗಿ ಎಲ್ಲ ರಾತ್ರಿ ಅದೆಷ್ಟೋ ವಿಧಾನಸೌಧದಲ್ಲಿ ಇವ್ರಿಗೆ ಎಷ್ಟೋ ಜನ ಇವತ್ತಿರೋ MLAಗಳಿಗೆ ಕುಡಿದಿದ್ರೆ ರಾತ್ರಿ ನಿದ್ದೆ ಬರಲ್ಲ. ರಾತ್ರಿ ವಿಧಾನಸೌಧದಲ್ಲಿ ಯಾವನ ಎಷ್ಟೆಷ್ಟು ಹಾಕೋದ್ನ ಯಾವನಿಗೆ ಗೊತ್ತು?